ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನ ಸುದ್ದಿ ಏನಪ್ಪಾ ಅಂತಂದ್ರ ಮತ್ತೆ ಚನ್ನಪಟ್ಟಣ. ಆಲ್ರೆಡಿ ಚನ್ನಪಟ್ಟಣದೊಳಗ ಹೋಟಿಂಗ್ ಆಗೇತಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಹೋಟಿಂಗ್ ಆಗೇತಿ. ದಿ ಬೆಸ್ಟ್ ಹೋಟಿಂಗ್ ಅನ್ಬೋದು ಇದು. 88 ಪಾಯಿಂಟ್ ಸಮಥಿಂಗ್ 88 ಹಿಡ್ಕೊಳ್ರಿ. 88% ಅಂದ್ರ 100 ಒಳಗ 88 ಮಂದಿ ವೋಟ್ ಮಾಡ್ಯಾರ. ಎಸ್, ಪ್ರಜಾಪ್ರಭುತ್ವದೊಳಗ ಇದು ಇರಬೇಕು. ಜನರು ಜಾಗೃತರಾಗಬೇಕು. ಯಾವ ವ್ಯಕ್ತಿನ ಚುನಾಯಿಸಬೇಕು ಅನ್ನೋದು ಮುಖ್ಯ ಆಗ್ತೈತಿ. ಅದರ ಸಲುವಾಗಿ ಎಲ್ಲಾ ಮತದಾರರು ಮನಿ ಬಿಟ್ಟು ಹೊರಗೆ ಬಂದು ಮತ ಚಲಾಯಿಸೋದು ಮತ್ತು ತಮ್ಮ ಹಕ್ಕನ್ನ ಚಲಾಯಿಸೋ ಕೆಲಸ ಇಲ್ಲಿ ಮಾಡಬೇಕು. ಈ ಕೆಲಸನ ಪರ್ಫೆಕ್ಟ್ ಆಗಿ ಚನ್ನಪಟ್ಟಣದ ಮತದಾರರು ಮಾಡ್ಯಾರ. 88%. ಇಟ್ಸ್ ಎ ಹ್ಯೂಜ್ ಅಮೌಂಟ್ ಆಫ್ ವೋಟಿಂಗ್ ಇನ್ ಚನ್ನಪಟ್ಟಣ. 88% ಅಂತಾರಂದ್ರ ಮೇ ಬಿ ಎಲ್ಲೂ ಈ ಪ್ರಮಾಣದೊಳಗ ಮತದಾನ ಆಗಿಲ್ಲ. 79 ತನ ಟಚ್ ಆಗಿರೋ ಉದಾಹರಣೆ ಐತಿ, ಅಲ್ಲೊಂದು ಇಲ್ಲೊಂದು ಎಲ್ಲೋ ಒಂದ್ ಕಡೆ. ಬಟ್ 88 ಅಂದ್ರೆ ಇಟ್ಸ್ ಎ ಹ್ಯೂಜ್ ಅಮೌಂಟ್. ಸೊ ಪೇಪರ್ ಓದಾಕತ್ತಿದ್ದೆ. ಜಮೀರ್ ಹೇಳಿಕೆ CPYಗೆ ಹೊಡೆತ. ಏನ್ ಹೇಳಿದ್ರು ಜಮೀರ್ ಅವರು? ಜಮೀರ್ ಏನ್ ಹೇಳಿದ್ರು ಅನ್ನೋ ಅವರ ಹೇಳಿಕೆನ ಉಲ್ಲೇಖ ಮಾಡ್ಲಾರ್ದ CPY ಅವರು ಪತ್ರಿಕಾಗೋಷ್ಠಿ ಕರೀತಾರ, ಪತ್ರಿಕಾ ಹೇಳಿಕೆ ಹೇಳ್ತಾರ. ಬಹುಶಃ ಜಮೀರ್ ಅವರ ಕೆಲವೊಂದಿಷ್ಟು ಹೇಳಿಕೆಗಳು ನನಗೆ ಹಿನ್ನಡೆ ಆಗಬಹುದು. ಎಸ್, ಎಕ್ಸಾಕ್ಟ್ಲಿ. CPY ಅವರು ಏನ್ ಈಗ ಮಾತಾಡ್ಯಾರಲ್ಲ ಅದನ್ನ ಮನ ಬಿಚ್ಚಿ ಮಾತಾಡ್ರ, ಮನಸ್ಸು ಓಪನ್ ಮಾಡ್ಕೊಂಡು ಮಾತಾಡೋರು, ಆಕ್ಚುಲ್ ಮಾತಾಡ್ಯಾರ. ಜಮೀರ್ ಏನು ಸ್ಟೇಟ್ಮೆಂಟ್ ಕೊಟ್ರು ಅದು ಡಿಫರೆಂಟ್. ಆದ್ರೆ ಜಮೀರ್ ಸ್ಟೇಟ್ಮೆಂಟ್ ಸ್ಟಿಕ್ ಅನ್ನೋದ್ರಲ್ಲ CPY ಅವರು, ಜೊತೆಗೆ ಕೆಲವೊಂದಿಷ್ಟು ಬೆಳವಣಿಗೆನೂ ನೋಡ್ಬೇಕಾಗತ್ತ. ಬರೀ ಜಮೀರ್ ಅವರ ಹೇಳಿಕೆ ಅಷ್ಟ ನಮಗ ಸಾಧಕ ಬಾಧಕ ಆಗೋದಲ್ಲ, ಬೇರೆ ವಿಚಾರಗಳು ಸಾಧಕ ಬಾಧಕ ಆಗ್ತಾವ. ಉದಾಹರಣೆಕ CPY ಅವರು ಹೇಳ್ದಂಗ ತಾವು ಒಬ್ಬ ಒಕ್ಕಲಿಗ ನಾಯಕರು ಇದ್ರು ದೇವೇಗೌಡ ಮತ್ತೆ ಕುಮಾರಸ್ವಾಮಿ ಅವರು ಮಾತ್ರ ಒಕ್ಕಲಿಗ ನಾಯಕರು ಅಂತ ಹೇಳಿ ಚನ್ನಪಟ್ಟಣ ಮತದಾರರು ಅನ್ಕೊಂಡಾರ. ಆದ್ರ ನಾವು ಯಾವಾಗ ಒಕ್ಕಲಿಗರ ನಾಯಕರ ಆಗೋದು ಅಂತ ಹೇಳ್ತಾರ. ಹಂಗಂತ ಹೇಳಿ CPYನವರು ಏನು ಬ್ಯಾಕ್ ಗ್ರೌಂಡ್ ಕೆಲಸ ಮಾಡಿಲ್ಲ ಅಂತ ಅರ್ಥ ಅಲ್ಲ. ಕಾಂಗ್ರೆಸ್ ಚಿಹ್ನೆಯಿಂದ ಅವರು ಕಂಟೆಸ್ಟ್ ಮಾಡ್ಯಾರ ಅಂತಂದ್ರ ಕಾಂಗ್ರೆಸ್ನವರು ಯಾರು ಅವ್ರ ಪರವಾಗಿ ನಿಂತು ಕ್ಯಾನ್ವಾಸ್ ಮಾಡಿಲ್ಲ, ವೋಟ್ ಮತದಾನ ಕೇಳಿಲ್ಲ ಅಂತ ಅಲ್ಲದು. ಆದ್ರ ಅವ್ರು ಮನದಾಳದೊಳಗ ಏನ್ ಅನ್ಕೊಳಕತ್ತಾರ ಅವರು, ನಾನ್ ಗೆಲ್ಲೋ ಸಾಧ್ಯತೆ ಕಡಿಮೆ ಐತಿ ಅಂತಾರ. ಅವ್ರು ಮುಕ್ತವಾಗಿ ಮಾತಾಡ್ಯಾರ ಅಂತಂದ್ರ ಅದೇ ಸತ್ಯ ಆಗ್ಬೇಕಂತ ಏನಿಲ್ಲ. ಮತದಾರರು ಯಾರ ಕೈ ಹಿಡಿದಾರ ಅನ್ನೋದು ಮುಖ್ಯ ಆಗುತ್ತ. ಆದ್ರ ಈ 88% ಮತದಾನ ಆದ್ಮೇಲೆ ನನಗನ್ಸಿದ್ದು ನಿಖಿಲ್ ಕುಮಾರಸ್ವಾಮಿ ಅವ್ರ ಗೆಲುವು ಬಹಳ ಸಮೀಪ ಐತಿ ಅಂತ ಅನ್ಸಕತ್ತು. ಇವನ್ CPY ಅವ್ರು ಹೇಳಕತ್ತಾರ ಅಂತರ ಜಾಸ್ತಿ ಆಗ್ಲಿಕ್ಕಿಲ್ಲ ಅಂತ ಹೇಳ್ತಾರ. ಕಾಂಗ್ರೆಸ್ನವರು ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ಯಾರ, ಮತ್ತೆ ತಾವು ಕೂಡ ಹೇಳ್ತಾರ ನಾನು ಕಾಂಗ್ರೆಸ್ಸಿಗೆ ಬಂದು ಜಾಸ್ತಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರ. ಹಂಗಂತೇಳಿ CPY ಅವರು ಚನ್ನಪಟ್ಟಣಕ್ಕೇನು ಕೆಲಸ ಮಾಡಿಲ್ಲ ಅಂತ ಅಲ್ಲ, ಅಥವಾ ಅವ್ರು ಮುಂದೆ ಕೆಲಸ ಮಾಡಲ್ಲ ಅಂತ ಅಲ್ಲ. ಇಲ್ಲೇ ನೇರ ಹಣಾಹಣಿ ಜಿದ್ದಿ ಬಿದ್ದೈತಲ್ಲ. ದೊಡ್ಡಗೌಡ್ರು ಅಂದ್ರ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅಂಡ್ ಕಾಂಗ್ರೆಸ್ ಅನ್ನೋ ಸ್ಟೈಲ್ ಒಳಗ ಆ ಒಂದು ಲೇಯರ್ ಒಳಗ ಅಲ್ಲಿ ಬಂದ್ಬಿಡ್ತದ. ಸೊ ಹಿಂಗಾಗಿ ಯಾರೇನೇ ಟಫ್ ಫೈಟ್ ಕೊಟ್ರು ಬಹುಶಃ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೋ ಏನೋ ಅಂತ ಅನ್ನೋ ಒಂದು ಸ್ಟ್ರಾಂಗ್ ಸಿಕ್ಸ್ ಸೆನ್ಸ್ ಇಲ್ಲಿ ಹೇಳಕತ್ತೈತಿ. ಯಾಕಂದ್ರೆ 88% ಒಂದು ಅಂದಾಜಿನ ಮೇಲೆ 69 ದಿಂದ ಹಿಡಿದು 72 ವರೆಗೂ ಏನಾದ್ರೂ ವೋಟಿಂಗ್ ಆಗಿತ್ತು ಅಂತಂದ್ರ ಅಲ್ಲಿ ಆ ಕಡೆನೋ ಈ ಕಡೆನೋ ಢೋಲಾಯಮಾನ ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಇತ್ತು. 69ರಿಂದ 72 ತನ ಆದಾಗ ಢೋಲಾಯಮಾನ ಏನಾಗತ್ತಲ್ಲ, ಆ 72% ದಿಂದ 88 ಏನಾಗತ್ತಲ್ಲ ಅಂದ್ರೆ 16% ಏನ್ ವೋಟಿಂಗ್ ಐತಲ್ಲ, ಇದು ಪ್ಯೂರ್ಲಿ BJP JDS ಅಲೈನ್ಸ್ ಆಗತ್ತ. ಮತ್ತೆ ಒಕ್ಕಲಿಗ ನಾಯಕರಾದಂತ ದೊಡ್ಡಗೌಡರು ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ನೋಡ್ಕೊಂಡ ವೋಟ್ ಆಗಿರೋ ಸಾಧ್ಯತೆ ಇರ್ತೈತಿ. ಈ 16% ವೋಟ್ ಐತಲ್ಲ, ಈ 16% ವೋಟು ಕಾಂಗ್ರೆಸ್ಸಿಗೆ ಬಂದಿಲ್ಲ ಅಂತ ಆ ಒಂದು ಫಿಗರ್ ಹೇಳಕತ್ತೈತಿ. ಈ ಕ್ಯಾಲ್ಕುಲೇಷನ್ ನೋಡ್ಕೊಂಡ CPY ಅವರು ತಮ್ಮ ಮನಸ್ಸೊಳಗೆ ನಡೆಯೋ ತಳಮಳನ ಅವ್ರು ಹೊರಗೆ ಹಾಕ್ಯಾರ. ಅವ್ರು ಹೊರಗೆ ಹಾಕಿದ್ದು ಸರಿ ಐತಿ, ಒಂದ್ ರೀತಿಯಿಂದ ಅವ್ರು ಹೊರಗೆ ಹಾಕಿದ್ ಸರಿ, ಒಂದ್ ರೀತಿಯಿಂದ ಸರಿ ಇಲ್ಲ. ಯಾಕಂತಂದ್ರ ಅವ್ರು ಏನಾದ್ರು ಸೋತ್ರಂದ್ರ ನಾನು ಭವಿಷ್ಯ ಮೊದ್ಲೇ ನುಡಿದಿದ್ದೆ ಅಂತ ಹೇಳಕ್ ಬರ್ತೈತಿ. ಇನ್ ಕೇಸ್ ಗೆದ್ರಪ್ಪ ಅಂತಂದ್ರ ಸ್ವಲ್ಪ ಮುಖಭಂಗ. ಅಡ್ವಾನ್ಸ್ ಆಗಿ ಈ ಭವಿಷ್ಯ ಅವ್ರು ನುಡಿದಿದ್ದಿಲ್ಲ ಅಂದ್ರ ಗೆದ್ರಪ್ಪ ಅಂತಂದ್ರ ಸರಿ ಆಗ್ತಿತ್ತು, ಸೋತಿದ್ರಪ್ಪ ಅಂತಂದ್ರ ನನಗೆ ಮೊದ್ಲೇ ಗೊತ್ತಿತ್ತು ಅಂತ ಅನ್ನೋ ಒಂದು ಟ್ವಿಸ್ಟ್ ಕೊಡಕ್ ಅನುಕೂಲ ಆಗ್ತಿತ್ತು. ಒಟ್ಟಾರೆಯಾಗಿ CPYನವರು ಏನು ಸ್ಟೇಟ್ಮೆಂಟ್ ಕೊಟ್ರ ಆಲ್ಮೋಸ್ಟ್ ಅವ್ರ ಪ್ರಕಾರ ಅದು ಸರಿ ಅನ್ಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೂ ಗೌರವ ಕೊಡ್ಬೇಕಾಗತ್ತೆ ನಾವು.
ಮನಸ್ಸೊಳಗೆ ಏನು ತಳಮಳ ನಡೆದೈತೆ ಆ ತಳಮಳನ ಅವ್ರು ಹೊರಗೆ ಹಾಕೋ ಪ್ರಯತ್ನ ಮಾಡ್ಯಾರ. ಆಲ್ಮೋಸ್ಟ್ ಎಲ್ಲಾ ರಾಜಕಾರಣಿಗಳು ಹಿಂಗ ಇದ್ರೆ ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಸ್ವಾವಲಂಬನೆ ಇರಬೇಕು, ನೈತಿಕತೆ ಇರಬೇಕು. ಈ ತರ ಇದ್ದಾಗ ಮಾತ್ರ ರಾಜಕಾರಣ ಶುದ್ಧ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾ, ಮುಂದಿನ ಒಂದು ಏನು ಫಲಿತಾಂಶ ಬರ್ತಲ್ಲ ಆ ಫಲಿತಾಂಶದ ನಿರೀಕ್ಷೆ ಒಳಗ ನಾವು ಇರೋಣ ಅಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.